ಸಾತ್ವಿಕ ಧರ್ಮಾತ್ಮರೇ, ಒಂದು ಭವ್ಯ ಸಮಾರಂಭ ನಡೆದಿತ್ತು. ಆ ಸಭೆಯನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ಯುವಕರನ್ನು ಕುರಿತು ಸಂದೇಶವನ್ನು ಕೊಡ್ತಾ ಇದ್ದರು. ಅವರೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ನಿಜವಾದ ಸಂಪತ್ತಿ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಅನೇಕ ಪ್ರಕಾರ ಹೇಳ್ತಾರೆ. ಕೆಲವರು ಹೇಳಿದರು, ನಮ್ಮ ದೇಶದ ಸಂಪತ್ತಿ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳ, ಧನ, ಕನಕ, ವಸ್ತು, ವಾಹನ, ಬಂಗಲೆ, ಕಟ್ಟಡಗಳು, ಸಪ್ತ ಸಾಗರಗಳು, ಪರ್ವತ ಶ್ರೇಣಿಗಳು, ಹೊಳೆ ಹಳ್ಳ ಕೊಳ್ಳ ಸಮುದ್ರಗಳು, ಆನಂತರದಲ್ಲಿ ಕವಿ ಕಲಾವಿದರು, ಸಾಹಿತಿಗಳು, ವಿದ್ವಾಂಸರು, ರಾಜಕಾರಣಿಗಳು ಅನ್ನುವಂಥ ಅನೇಕ ಪ್ರಕಾರ ವಿಷಯಗಳನ್ನು ಅಲ್ಲಿ ಹೇಳಿದರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಇವೆಲ್ಲ ನಮ್ಮ ದೇಶದ ನಿಜವಾದ ಸಂಪತ್ತಿ ಅಲ್ಲವೇ ಅಲ್ಲ ಅಂತ ಹೇಳಿದರು. ಅವ್ರು ಹೇಳ್ತಾರೆ, ನಮ್ಮ ದೇಶದ ನಿಜವಾದ ಸಂಪತ್ತಿ ಯಾವುದು ಅಂತ ಕೇಳಿದರೆ ಆರೋಗ್ಯವಂತ, ಸಂಸ್ಕಾರವಂತ, ವಿದ್ಯಾವಂತ ಯುವಕ ಯುವತಿಯರೇ, ಅರ್ಥಾತ್ ಯುವ ಶಕ್ತಿಯೇ ನಮ್ಮ ದೇಶದ ನಿಜವಾದ ಸಂಪತ್ತು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಹೇಳ್ತಾರೆ, ಆರೋಗ್ಯವಂತ, ಮೊದಲು ಯುವಕರಲ್ಲಿ, ಯುವ ಶಕ್ತಿಯಲ್ಲಿ ಆರೋಗ್ಯ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆರೋಗ್ಯ ಚೆನ್ನಾಗಿತ್ತಂದರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಅನ್ನಮಯಮ್ಮೇ ಸೌಮ್ಯ ಮನಃ. ಮುಂದೆ ಹೇಳ್ತಾರೆ, ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ಶರೀರ ಸದೃಢವಾಗಿತ್ತು ಅಂತ ಕೇಳಿದರೆ, ಆರೋಗ್ಯ ಚೆನ್ನಾಗಿತ್ತು ಅಂತ ಕೇಳಿದರೆ ನಾವು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಮಾರ್ಗ ಸಿಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅನ್ನಮಯಮ್ಮೆ ಸೌಮ್ಯ ಮನಃ. ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಭಾವಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳಿಂದ ಅಂಥೇಳಿ. ಆನಂತರ ಜೈಸ ಅನ್ ವೈಸ ಮನ್, ಅಂದರೆ ನಾವು ಹೇಗೆ ಯಾವ ಪ್ರಕಾರ ಆಹಾರ ಪದಾರ್ಥಗಳ ಸೇವನೆ ಮಾಡ್ತೇವೋ ಹಾಗೆ ನಮ್ಮ ಶರೀರ ಸದೃಢವಾಗಿ ಇರುತ್ತೆ ಅಂತ ಹೇಳ್ತಾರೆ. ಇವತ್ತು ಸಾಕಷ್ಟು ಜನ ಯುವಕರನ್ನು ನಾವು ಕಾಣ್ತೇವೆ. ಮೊದಲು ಹಿರಿಯ ತಾಯಿ ತಂದೆಯರನ್ನು ಮಕ್ಕಳು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ಹಂಗಿಲ್ಲ. ವಯೋವೃದ್ಧರಾಗಿರ್ತಕ್ಕಂಥ ತಾಯಿ ತಂದೆ ತಮ್ಮ ವಯಸ್ಸಿನ ಮಕ್ಕಳನ್ನು, ವಯಸ್ಸಿಗೆ ಬಂದಂಥ ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಚಿಕಿತ್ಸೆಯನ್ನು ಮಾಡಿಸಿ ಕರ್ಕೊಂಡು ಬರುವಂಥ ಪದ್ಧತಿ ಇವತ್ತು ಜಾರಿ ಆಗ್ತಾ ಇದೆ. ಕಾರಣ ಏನು ಅಂತ ಕೇಳಿದರೆ ಆರೋಗ್ಯ ಇಲ್ಲ. ಆರೋಗ್ಯ ಯಾಕಿಲ್ಲ ಅಂತ ಕೇಳಿದರೆ ದುಶ್ಚಟಗಳು, ಕ್ಷಣಿಕ ಸುಖಕ್ಕೆ ಒಳಗಾಗಿ ತುಂಬ ಜನ ಏನು ಮಾಡ್ತಾರೆ, ಮದ್ಯಪಾನ, ಮಾಂಸಭಕ್ಷಣೆ, ಗುಟುಕ, ತಂಬಾಕು, ಗಾಂಜಾ, ಅಫೀಮು, ಡ್ರಗ್ಸು, ಇನ್ನು ಅನೇಕ ದುಶ್ಚಟಗಳಿಗೆ ದಾಸರಾಗಿರ್ತಾರೆ. ಇದರಿಂದ ಶರೀರದಲ್ಲಿ ಲಿವರ್ ಹಾಳಾಗತ್ತೆ, ಆನಂತರ ಕಿಡ್ನಿಗಳು ಕೆಲಸ ಮಾಡೋದು ಕಳ್ಕೊಳ್ಳುತ್ತೆ, ಆನಂತರದಲ್ಲಿ ಹೃದಯದಲ್ಲಿ ವ್ಯತ್ಯಾಸಗಳಾಗತ್ತೆ, ಆನಂತರ ಶ್ವಾಸಕೋಶದ ಸಂಬಂಧಪಟ್ಟಂಥ ಕ್ಯಾನ್ಸರ್, ಇತರ ಅನೇಕ ರೋಗಗಳು ಬರಲಿಕ್ಕೆ ಕಾರಣವಾಗತ್ತೆ. ಅಂಥ ಮಕ್ಕಳನ್ನು ವಯೋವೃದ್ಧರಾಗಿರ್ತಕ್ಕಂಥ ತಾಯಿ ತಂದೆ ಆಸ್ಪತ್ರೆಗಳಲ್ಲಿ ಇಟ್ಕೊಂಡು ಅವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಮನೆಗೆ ಇವತ್ತು ಕರ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಹೇಳಿದರು ಸ್ವಾಮಿ ವಿವೇಕಾನಂದರು, ಆರೋಗ್ಯವಂತ, ಆರೋಗ್ಯ ಅತ್ಯಂತ ಅವಶ್ಯಕ. ಆನಂತರ ಹೇಳ್ತಾರೆ ಸಂಸ್ಕಾರವಂತ. ಸಂಸ್ಕಾರ ಬಹಳ ದೊಡ್ಡದು. ಸಂಸ್ಕಾರದ ವಿಷಯವಾಗಿ ಸಾಕಷ್ಟು ನಿಮಗೆ ತಿಳಿಸಿದ್ದೇವೆ. ಹಾಗಾಗಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ನಡೆ ನುಡಿ ಕ್ರಿಯೆ ಬಹಳ ಮುಖ್ಯ. ಆಚಾರ ವಿಚಾರಗಳು ಶುದ್ಧವಾಗಿರಬೇಕು. ಹಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಎಷ್ಟು ದೊಡ್ಡದು, ಎಷ್ಟು ಮುಖ್ಯವಾಗಿರುತ್ತೆ. ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿಂ ಪರೇಶಾಂ ಪರಪೀಡನಾಯ ಕಲಶ ಸಾಧು ವಿಪರೀತಮೇ ತತ್ ಜ್ಞಾನಾಯ ದಾನಾಯ ಚರಕ್ಷಣಾಯ. ಒಬ್ಬ ಮನುಷ್ಯನಲ್ಲಿ ವಿದ್ಯೆ ಇದೆ, ಧನ ಇದೆ, ಶಕ್ತಿ ಇದೆ, ಆದರೆ ಅವನಿಗೆ ಸಂಸ್ಕಾರ ಇಲ್ಲ ಅಂತ ಕೇಳಿದ್ರೆ ಹೇಗೆ ಬಳಸ್ತಾನೆ? ಹೇಳ್ತಾರೆ ಅವರು, ವಿದ್ಯಾ ವಿವಾದಾಯ. ತನ್ನ ವಿದ್ಯೆಯನ್ನು ವಿವಾದಕ್ಕೆ ಬಳಕೆ ಮಾಡ್ತಾನೆ. ಸುಮ್ಮನೆ ವಾದ ಮಾಡೋದು. ವಾದಗಳು ಅಂತ ಕೇಳಿದರೆ ಸಂವಾದ. ಈ ಉದಾಹರಣೆ ಸಂವಾದ ಅಂತ ಬರುತ್ತೆ. ಸಂವಾದ ಅಂದ್ರೆ ಏನು? ಒಂದು ವಿಷಯವನ್ನು ಕುರಿತು ಹಿರಿಯರು, ಗುರುಗಳು ಬೋಧಿಸುವಂಥ ವಿಷಯವನ್ನು ಕೇಳುವಂಥದಕ್ಕೆ ಸಂವಾದ ಅಂತ ಕೇಳ್ತಾರೆ. ಕೇಳಿ ಅರ್ಥೈಸಿಕೊಳ್ಳುವಂಥದಕ್ಕೆ ಸಂವಾದ ಅಂತ ಕರೀತಾರೆ. ಇನ್ನು ವಾದ ವಿವಾದ, ಈ ಒಂದು ವಿಷಯವನ್ನು ಕುರಿತು 4-8 ಜನ ಚರ್ಚೆ ಮಾಡತಕ್ಕಂಥದ್ದು. ಆ ವಿಷಯವನ್ನು ಕುರಿತು ಅದನ್ನು ಮಂಥನ ಮಾಡುವಂಥದ್ದು. ಸತ್ಯ ಅಸತ್ಯ ಯಾವುದು,
ಅನ್ನುವಂಥ ಮಂಥನ ಮಾಡುವಂಥದ್ದಕ್ಕೆ ವಿಷಯ ಮಂಥನಕ್ಕೆ ವಾದ ವಿವಾದ ಅಂತ ಕರೀತಾ ಇದ್ದಾರೆ. ಇನ್ನು ನಾಲ್ಕನೆಯದು ಜಲ್ಪ ಅಂತ ಬರ್ತದೆ. ಜಲ್ಪ ಅಂತ ಕೇಳಿದರೆ ಆ ವ್ಯಕ್ತಿ ಏನು ಅಂತ ಕೇಳಿದರೆ, ನಾನು ಹೇಳಿದ್ದೆ ಸರಿ, ನಾ ಹೇಳಿದ್ದನ್ನೇ ಎಲ್ಲರೂ ಸರಿ ಅನ್ನಬೇಕು ಅನ್ನೋದಕ್ಕಾಗಿ ಏನೆಲ್ಲ ಗೊಂದಲಗಳು ಮಾಡ್ತಾ ಹೋಗ್ತಾನೆ, ಅದಕ್ಕೆ ಜಲ್ಪ ಅಂತ ಕರೀತಾರೆ. ಇನ್ನು ವಿತಂಡವಾದ ಅಂತೇಳಿ, ವಿತಂಡವಾದ ಅಂತ ಕೇಳಿದರೆ ಹೌದಂದಿದ್ದನ್ನು ಅಲ್ಲ ಮಾಡೋದು, ಅಲ್ಲಂದಿದ್ದನ್ನು ಹೌದು ಮಾಡೋದು, ಒಟ್ಟಾರೆ ಗೊಂದಲಗಳ ಸೃಷ್ಟಿ ಮಾಡತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ವಿತಂಡವಾದಿಗಳು ಅಂತ ಕರೀತಾರೆ. ಆನಂತರ ಮಂಡವಾದ ಅಂತ ಕರೀತಾರೆ. ಅಂದರೆ ಅವ್ರು ಏನು ಹೇಳ್ತಾರೋ ಅದೇ ಸತ್ಯ ಅಂತೆಲ್ಲ ಒಪ್ಕೋಬೇಕು. ಅವರು ಅದನ್ನು ಹೌದು ಅಂದಿದ್ದು ಅಲ್ಲ ಮಾಡಬೇಕು, ಅಲ್ಲ ಅಂದಿದ್ದನ್ನು ಹೌದು ಮಾಡಬೇಕು. ಅದಕ್ಕೇನು ಅಂತ ಕೇಳಿದರೆ, ಸಂಸ್ಕಾರ ಇಲ್ಲ, ಅವನಲ್ಲಿ ವಿದ್ಯೆ ಇದೆ ಅಂತ ಕೇಳಿದರೆ ಈ ರೀತಿ ವಿತಂಡವಾದ ಗೊಂದಲಗಳಿಗೆ ಕಾರಣವಾಗತ್ತೆ ಅಂಥೇಳಿ ಅದಕ್ಕೆ ಹೇಳ್ತಾರೆ ವಿದ್ಯಾ ವಿವಾದಾಯ. ವಿವಾದಕ್ಕೆ ಬಳಕೆ ಮಾಡ್ತಾರೆ. ಸುಮ್ಮನೆ ಗೊಂದಲಗಳನ್ನು, ಆತಂಕಗಳನ್ನು, ಸಮಸ್ಯೆಗಳನ್ನು. ಇವತ್ತು ಇತಿಹಾಸವನ್ನು ತಿರುಚಿ ಹೆಂಗೆ ಬೇಕಂಗೆ ಹೇಳ್ತಾರೆ. ಧಾರ್ಮಿಕ ವಿಷಯಗಳಲ್ಲಿ ಗೊಂದಲಗಳ ಸೃಷ್ಟಿ ಮಾಡ್ತಾರೆ. ಸನಾತನ ಸಂಸ್ಕೃತಿಯ ಬಗ್ಗೆ ಅನೇಕ ಸಮಸ್ಯೆಗಳನ್ನು, ಆತಂಕಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ವಿದ್ಯಾವಂತರಿದ್ದಾರೆ, ಸಂಸ್ಕಾರವಂತರು ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ವಿದ್ಯಾ ವಿವಾದಾಯ. ಧನಮ್ಮದಾಯ. ಸಾಕಷ್ಟು ಜನ ಧನಿಕರಿದ್ದಾರೆ, ಅವರಲ್ಲಿ ಸಂಪತ್ತಿ ಇದೆ. ಆ ಸಂಪತ್ತಿ ಇದೆ, ಅದನ್ನು ಸದ್ಬಳಕೆ ಮಾಡ್ಕೋತಿಲ್ಲ. ಅದನ್ನು ಗೊಂದಲ ಸೃಷ್ಟಿ ಮಾಡಲಿಕ್ಕೆ, ದುಡ್ಡು ಹಂಚಿ ಸುಮ್ಮನೆ ಪರಿವಾರಗಳು ಒಡಿಲಿಕ್ಕೆ, ಆನಂತರದಲ್ಲಿ ಅವರಿಗೆ ದುಶ್ಚಟವನ್ನು ಕಲಿಸ್ಲಿಕ್ಕೆ, ಅವರು ಪಾಪದ ಕೆಲಸ ಮಾಡಿಸ್ಲಿಕ್ಕೆ, ಅನೇಕ ಸಮಸ್ಯೆಗಳ ನಿರ್ಮಾಣ ಮಾಡಲಿಕ್ಕೆ ಆ ಧನವನ್ನು ಬಳಕೆ ಮಾಡ್ತಾರೆ. ಆನಂತರ ಶಕ್ತಿ ಇದೆ, ಅವನ ಶಕ್ತಿಂ ಪರೇಶಾಂ ಪರಪೀಡನಾಯ. ಅವನಲ್ಲಿ ಶಕ್ತಿ ಇದೆ, ಆ ಶಕ್ತಿಯನ್ನು ಬಳಕೆ ಮಾಡಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇವತ್ತು ಕೆಲವು ಸಮಯದಲ್ಲಿ ತಾವು ಗಮನಿಸ್ಬೋದು, ಸಿಟಿಯಲ್ಲಿ ಅಲ್ಲಿ ನೋಡ್ತಿರೋದು ಬಾಡಿ ಬಿಲ್ಡರ್ ಅಂತೇಳಿ ಹೋಗ್ತಿರ್ತಾರೆ. ಯಾರಾದರೂ ಎದುರಿ ಹಾಗೆ ಅವ್ರು ಕೂಡ ಜಗಳ ಮಾಡ್ತಾರೆ, ಅವರು ಹೊಡಿತಾರೆ, ತೋಳು ಬಲದಿಂದ ಅವ್ರಿಗೆ ಹಿಂಸೆ ಕೊಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಶಕ್ತಿ ಇದೆ, ಅದನ್ನು ಸದುಪಯೋಗ ಮಾಡ್ಕೋತಿಲ್ಲ, ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಕಲಶ ಸಾಧೂನ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚರಕ್ಷಣಾಯ. ಒಬ್ಬ ಸಂಸ್ಕಾರವಂತ ವ್ಯಕ್ತಿ ಹತ್ರ ವಿದ್ಯೆ ಇತ್ತು ಅಂತ ಕೇಳಿದ್ರೆ ಏನು ಮಾಡ್ತಾನೆ, ವಿದ್ಯೆಯನ್ನು ಸಾಕಷ್ಟು ಜನರಿಗೆ ಜ್ಞಾನಾರ್ಜನೆಗಾಗಿ ಬಳಸ್ತಾನೆ. ವಿದ್ಯಾವಂತರನ್ನಾಗಿ, ಜ್ಞಾನವಂತರನ್ನಾಗಿ, ಸಂಸ್ಕಾರವಂತರನ್ನಾಗಿ ಮಾಡಿ ಆ ವ್ಯಕ್ತಿ ಆ ವಿದ್ಯೆಯಿಂದ ಅವರನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾನೆ. ಆನಂತರದಲ್ಲಿ ಧನ ಇದೆ, ಅವನ ಹತ್ರ ಸಂಪತ್ತಿ ಇದೆ. ಆ ಹಣದಿಂದ ಬೇರೆಯವ್ರ ಉಪಕಾರಕ್ಕಾಗಿ, ಬೇರೆಯವ್ರ ಆಸ್ಪತ್ರೆಗೆ ಆರೋಗ್ಯ ಸಮಸ್ಯೆ ಇದ್ದರೆ ಆಸ್ಪತ್ರೆ ತೋರಿಸ್ಲಿಕ್ಕಾಗಿ, ಮಕ್ಕಳು ಓದುವಂಥ ಹಂಬಲಿಕೆ ಇದೆ, ಓದಲಿಕ್ಕೆ ಹಣ ಇಲ್ಲ, ಮಕ್ಕಳು ಓದಿಸ್ಲಿಕ್ಕಾಗಿ, ಆನಂತರದಲ್ಲಿ ಪರಿವಾರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳ ಪರಿಹಾರಕ್ಕಾಗಿ, ಎಲ್ಲೋ ಧರ್ಮ ಕಾರ್ಯ ನಡೀತಾ ಇದೆ, ಆ ಧರ್ಮ ಕಾರ್ಯಕ್ಕಾಗಿ, ಎಲ್ಲೋ ಪುಣ್ಯ ಕಾರ್ಯ ನಡೀತಾ ಇದೆ, ಆ ಪುಣ್ಯ ಕಾರ್ಯಕ್ಕಾಗಿ, ಯಾರು ಬಹಳ ದೀನರು, ದುರ್ಬಲರು, ಅದಕ್ಷರು, ನೊಂದವರು, ಬೆಂದವರು, ಹಸಿದವರು, ಸಂಕಷ್ಟದಲ್ಲಿರುವವರು, ಆ ಅಂಥವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಆ ಧನವನ್ನು ಬಳಸ್ತಾ ಇದ್ದಾನೆ. ಶಕ್ತಿಂ, ಅವನ ಹತ್ರ ಶಕ್ತಿ ಇದೆ. ಆ ಶಕ್ತಿಯನ್ನು ಬೇರೆಯವರ ಒಳಿತಿಗಾಗಿ, ಬೇರೆಯವರ ಹಿತಕ್ಕಾಗಿ, ಬೇರೆಯವರ ಶ್ರೇಯಸ್ಸಿಗಾಗಿ, ಬೇರೆಯವರ ಕೀರ್ತಿಗಾಗಿ, ಬೇರೆಯವರ ಗೌರವಕ್ಕಾಗಿ ಬಳಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನಲ್ಲಿ ಸಂಸ್ಕಾರ ಇತ್ತು ಅಂತ ಕೇಳಿದರೆ ಇಷ್ಟೆಲ್ಲ ಅನುಕೂಲತೆ ಆಗತ್ತೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳಿಕೊಂಡು ಬಂದಿದ್ದಾರೆ. ಆನಂತರ ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಅವನಲ್ಲಿ ಜ್ಞಾನವಂತ, ಸಂಸ್ಕಾರ ಆಯಿತು ಜ್ಞಾನವಂತರು. ಅದಕ್ಕೆ ಹೇಳ್ತಾರೆ ಆರೋಗ್ಯ, ಸಂಸ್ಕಾರ ಮತ್ತು ಜ್ಞಾನ ಬಹಳ ಮುಖ್ಯ ಮನುಷ್ಯನಲ್ಲಿ. ವಿದ್ಯೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ಹೇಳ್ತಾರೆ ನರಶಾಭರಣಂ ರೂಪಂ, ರೂಪಶಾಭರಣಂ ಗುಣಶಾಭರಣಂ ಜ್ಞಾನಂ. ಅವ್ರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಆಭರಣ ಯಾವುದು ಅಂತ ಕೇಳಿದ್ರೆ ರೂಪ. ಅವನು ಬಹಳ ಸುಂದರವಾಗಿದ್ದರೆ ಅವನಿಗೆ ಆಭರಣ ಅದೇ ಆಗತ್ತೆ. ಆನಂತರ ರೂಪಶಾಭರಣಂ ಗುಣ. ಆ ಮನುಷ್ಯನಿಗೆ ಸದ್ಗುಣ ಇತ್ತು ಅಂತ ಕೇಳಿದರೆ ಅವನ ಗೌರವವನ್ನು ಹೆಚ್ಚು ಮಾಡುತ್ತೆ ಅಂತೇಳಿ. ನರಶಾಭರಣಂ ಜ್ಞಾನಂ. ಆನಂತರ ಹೇಳ್ತಾ ಇದ್ದಾರೆ ಆ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಆಭರಣ ಯಾವುದು ಅಂತ ಜ್ಞಾನ, ಅರ್ಥಾತ್ ವಿದ್ಯೆ. ಅದು ಬಹಳ ಮುಖ್ಯ ಅಂತಕ್ಕಂಥದ್ದು. ಹಾಗಾಗಿ ಅಂಥ ವಿದ್ಯೆಯ ವಿಷಯವಾಗಿ, ಜ್ಞಾನದ ವಿಷಯವಾಗಿ
ನಾವು ಬಹಳ ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಏನು ಅಂತ ಕೇಳಿದ್ರೆ, ಆರೋಗ್ಯವಂತ, ಜ್ಞಾನವಂತ, ಸಂಸ್ಕಾರವಂತ ಯುವ ಶಕ್ತಿಯೇ ನಮ್ಮ ದೇಶದ ಸಂಪತ್ತಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ವಿದ್ಯೆಯ ವಿಷಯವಾಗಿ ನಾಳೆಯ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.